ಎಲ್ಲರಿಗೂ ನಮಸ್ಕಾರ. ನಾನು ವಿನುತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನಾಗ ನಾನು ನಿಮ್ಗೆ ನಮ್ಮ ತೋಟದ ಒಂದು ಟೂರ್ ಮಾಡೀನಿ, ನೋಡ್ಕೊಂಡು ಬರ್ರಿ. ಇದು ನೀವು ನೋಡಾತಿರಲ್ರಿ, ಒಂದು 15 ದಿವಸದ ಭತ್ತ ಐತಿ. ಅದು ಕೆಳಗೆ ಸಾಲು ನೀವು ನೋಡಾತಿರಿ ಎಷ್ಟು ಚೆನ್ನಾಗಿ ಕಾಣಿಸತೈತೆ ಅಂಥೇಳಿ. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರು, ಕೆಲವೊಂದಿಷ್ಟು ಗಿಡಗಳನ್ನು ತೊಗೊಂಡು ಬಂದಿದ್ರು. ಆ ಗಿಡಗಳನ್ನು ಹಾಕಿದ್ವಿ ಇವತ್ತು. ನೀರು ಹಾಕಿದ್ದಳು ಈ ಪ್ಯಾರಗಳ ಲಿಂಬೆ ಗಿಡ ಎಲ್ಲ ನಡೀತಿತ್ತು ಹೌದಲ್ಲ. ಸರಿಪಾ ಇಲ್ಲಿ ಆಮೇಲೆ ಕುಡ್ಗೋಲ್ ತೊಗೊಂಡು ಕಳೆ ತೆಗಕ್ಕೆ ರೆಡಿ ಇರಬೇಕು. ಇದು ನಿಂಬೆ ಹಣ್ಣಿನ ಗಿಡ ನೀವು ನೋಡಾತಿರೋದು ಇವಾಗ. ಅದು ಕೂಡ ಇದರಲ್ಲಿ ಎಷ್ಟು ತೆಗಿಬೇಕು. ನಿಮ್ಮವು ಕಟ್ಟಿಟ್ಟ ಕಾಣಿಸ್ತದೆ, ಮನೆ ಮುಂದೆ ಬೆಳೆದಿರ್ತದೆ. ಮನೆ ಮುಂದಿಂದನ ಅದು ನೋಡಲಿ ಸ್ವಲ್ಪ ಎಷ್ಟು ಹಸಿ ಐತಿಲ್ಲ. ನೋಡಿ ಇಲ್ಲಿ ನೀರೇ ಇಲ್ಲ, ತಳಗೆ ಒಣಾರ ಐತ್ಯಾ. ಹಾಂ ಮತ್ತೆ ನೀರು ತಂಬೋಗ್ರಿ. ಹೌದಲ್ಲ, ಹಿಂಗೆ ಎದಕ್ಕೆ ಕಳೆ ನೋಡ್ರಿ ಎಷ್ಟು ಬಂದೈತಿ. ಮಾವಿನ ಗಿಡದ ಕೆಳಗೆ ಅಲ್ಲೊಂದು ಬ್ಯಾರ್ಲ್ ಗಿಡ ಐತಿ, ಕಾಣಿಸಾದತ್ತೆ ಅನ್ನಿಸ್ತದೆ ನಿಮ್ಗೆ. ಎಲ್ಲ ಭತ್ತ ನೋಡ್ರಿ ಎಷ್ಟು ಚಂದ ಬಿಟ್ಟೈತಿ. ಇದು ವಿಡಿಯೋ ಶೂಟ್ ಮಾಡೋವಾಗಲೇ ಏನೋ ಮಿಸ್ಟೇಕ್ ಮಾಡಿಬಿಟ್ಟಿದೆ ನಾನು. ಅದು ವರ್ಟಿಕಲ್ ಆಗಿ ಶೂಟ್ ಆಗಿಬಿಟ್ಟೈತಿ. ಸಾರಿ ಫಾರ್ ದ್ಯಾಟ್. ಎಷ್ಟು ಚಂದ ಬೆಳಗ್ಗೆನ ಮಾಡಾತಿದ್ವಿ. ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ. ನೀರು ಹಾಕ್ಲಿ ಅದಕ್ಕೆ. ಇವನು ನನ್ನ ಮಗ ವಿರಾಜ್. ಈಗೀಗ ಮಾತಾಡೋಕೆ ಬರಲ್ದಂಗೆ ತೊದ್ಲು ಮಾತಾಡ್ತಾನ್ರಿ. ಖರ್ಚು ಪಿಟ್ಟನ ಅಪ್ಪಾಜಿ ಕಿಶದಾಗ. ನೀರು ಹಾಕ್ಲಾ? ಅಂದ್ರೆ ಹಾಕಿ ಸಲ ನೀರು ಸಿರಿಪಲ್ಲಿ ಎಲ್ಲ ಎಲಿಗಿಲಿ ಕೊಳತು ಗೊಬ್ಬರ ಹಾಕೈತಿ. ಕಸು ಚೆನ್ನಾಗ. ಸಾಕಾ? ನೀರು ಹಾಕಿ ನಾವು ಸ್ಟವ್ ಹಾಕಿಬಿಡು. ಟೈಮ್ ಬರ್ಬೇಕಂತಾರಲ್ಲ, ಟೈಮ್ ಬಂದಿಲ್ಲ. ಕಾಲೆಲ್ಲ ರಾಡಾಗಿ ಹಾಕತ್ತವು. ಆದ್ರೆ ಭೂಮಿ ಕೆಳಗೆ ಮಾತ್ರ ನೀರಿಲ್ಲ. ಮ್ಯಾಲೆಲ್ಲ ನೋಡ್ರಿ ಇಷ್ಟು ನಿಜ ಹೇಳ್ಬೇಕಂದ್ರೆ ಈ ಫಾರ್ಮಿಂಗ್ ಬಗ್ಗೆ ನನಗೆ ನಿಜವಾಗ್ಲೂ ಒಂಚೂರು ಐಡಿಯಾ ಇಲ್ಲರಿ. ಇನ್ಮೇಲೆ ನಾನೆಲ್ಲ ಕಲ್ಕೋಬೇಕಾಗಿದ್ದು ಅಷ್ಟು ಇದ್ವಿ. ಬಟ್ ಈಗ ನಾವು ಹೊಲದಾಗ ಮನೆ ಹಾಕಿಸ್ಕೊಂಡು ಹೊಲದಾಗ ಬಂದಿಂದ ಇನ್ನೆಲ್ಲ ನಾವು ಕಲ್ಕೋಬೇಕಾಗೈತಿ. ಇದ್ರೊಳಗೂ ಒಂದು ಒಳ್ಳೆ ಖುಷಿ ಐತ್ರಿ. ಇಂಥ ನ್ಯಾಚುರಲ್ ಒಳ್ಳೆ ಜೀವನ ನೋಡ್ತಿರ್ಬೋದು ನೀವು. ಹೊಲ ಎಲ್ಲ ಎಷ್ಟು ಚೆನ್ನಾಗಿ ಕಾಣತೈತಿ ಅಂಥೇಳಿ. ಕಾಲೆಲ್ಲ ಪೂರ್ತಿ ರಾಡಿ ಇಲ್ಲಿ ಒಳಗೆ ನೋಡು ಅದ ಅಂತಾನೆ. ಎಷ್ಟು ದೊಡ್ಡದು ಬೆಳೆದ ಅದು. ಅಲ್ಲಿ ಅದನ್ನ ಕಡೆ ಹತ್ತೀರಿ. ಮತ್ತು ಈ ಗಿಡ ತಕ್ಕೋಬೇಕಲ್ಲ, ಕೈ ಆಡಬೇಕು. ಬೇಲಿ ಒಳಗೊಂದು ಪ್ಯಾರ್ಲ್ ಗಿಡ ಬೆಳೆದಿತ್ತು. ಅದನ್ನು ಮನೆಯವರು ತೆಗೆಯಾತಿದ್ರು. ನೀವು ನೋಡ್ತಿರ್ಬೋದು. ನನ್ನ ಮಗ ಮಣ್ಣಾಟ ಶುರು ಮಾಡೋಣ, ಗುಬ್ಬಿ ಮನೆ ಮಾಡ್ತೀನಿ ಅಂತೇಳಿ. ಮ್ಯಾಕೆತ್ತು ಚಂಡು ಮುಖ ಮ್ಯಾಕೆತ್ತು. ಈಗ ಗುಬ್ಬಿ ಮನಿ ಮಾಡಕ್ಕೆ ಅಯ್ಯಯ್ಯೋ ಕೈ ಉಗುರಾಗೆಲ್ಲ ರಾಡಿ ಸಿಕ್ಕೋತೈತೆ ನೋಡು.
ಇವು ಉಗುರಾಗೆಲ್ಲ ಮಣ್ಣು ಸಿಕ್ಕೋತೈತಪ್ಪ ಹಾಯಕತ್ ನೋಡಿ ಮತ್ತೆ ಅದೇ ವಿರಾಜ ಹಾಂ ಹಾಂ ಹತ್ತೈತೆ ಅನಿಸ್ತದೆ ಈಗೇನು ಮಳೆಗಾಲ ಏನು ಮಾಡ್ದಿ ಗುಟ್ಟೆ ಅಂದ್ರೆ ನೀರಿಲ್ಲ ತೊಗೊಂಬರ್ಲ್ಯಾ ವಿಡಿಯೋ ಇಷ್ಟ ಆದರೆ ಗೊತ್ತೈತಲ್ರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಗಂಧದ ಗಿಡ ಅಂತ ನೋಡ್ರಿ ಗಿಡ ಒಂದೆರಡು ತೆಂಗಿನ ಗಿಡ ದೊಡ್ಡವು ಆಗ್ಯಾವು ಅದೊಂದು ಭಾಳ ದಿವಸ ಆಗೈತಿ ಇವ್ನ ಹಚ್ಚಿ ಜೊತೆಗೆ ಇಲ್ಲೊಂದು ಪ್ಯಾರ್ಲ್ ಗಿಡ ತೋರಿಸ್ತಾನೆ ನೋಡ್ರಿ ನಾ ಇದ್ರೊಳಗೆ ಪ್ಯಾರ್ಲ್ ಹಣ್ಣು ಇಷ್ಟು ಸ್ವೀಟ್ ಇರ್ತೈತಲ್ಲ ಮಸ್ತ್ ಇರ್ತೈತಿ ಆದ್ರೆ ಒಂದು ಬೀಜ ಇರಂಗಿಲ್ಲ ಇದ್ರು ಪ್ಯಾರ್ಲ್ ಹಣ್ಣು ಒಳಗೆ ಅಂಥ ಪ್ಯಾರ್ಲ್ ಹಣ್ಣಿದ್ದು ಎಲ್ಲ ಸ್ವಲ್ಪ ಮಲ್ಲಿಗೆ ಹೂವಿನ ಗಿಡ ಹೋದವು ಮಸ್ತ್ ಭಾರಿ ಅಂದ್ರೆ ಸಕ್ರೆಗಿಂತನೂ ಸಕ್ರೆ ತಿನ್ನಾಗದೆ ಸೇಮ್ ಅಷ್ಟು ಟೇಸ್ಟ್ ಇರ್ತೈತಿ ಇದು ಪ್ಯಾರ್ಲ್ ಹಣ್ಣು ಆದ್ರೆ ಒಳಗೆ ಬೀಜನೇ ಇರೋದಿಲ್ಲ ಪ್ಯಾರ್ಲ್ ಹಣ್ಣಾಗ ಅಷ್ಟು ಒಂದು ಬೀಜ ಇರಂಗಿಲ್ಲ ನಾನು ನೋಡಿವಲ್ಲ ನಾವು ಒಂದು ಬೀಜ ಇರಂಗಿಲ್ಲ ಆದರೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಆದರೆ ಇದು ಹಣ್ಣು ಆಗೋದೇ ರೇರ್ ಭಾಳ ಹಣ್ಣು ಆಗೋದಿಲ್ಲ ಯಾವಾಗಾರ ಹಣ್ಣು ಆಗಿರ್ತೈತೆ ಅಷ್ಟೆ ಇಲ್ಲೇ ಇದೇನು ತೋರ್ಸಾತ್ನ ಇಲ್ಲೇ ಒಂದು ಇಷ್ಟಿಷ್ಟ ಸಣ್ಣ ಬಾರೆಹಣ್ಣು ಹಾಕಿದ್ವು ಅಲ್ಲಿ ಆವಾಗ ನಾವು ಸಣ್ಣವ್ರು ಇದ್ದಾಗೆಲ್ಲ ಬರ್ತಿದ್ವು ಈಗ ಭಾಳ ಕಡಿಮೆ ಆಗೈತದ ಬಾರೆಹಣ್ಣು ಇಷ್ಟಿಷ್ಟ ಸಣ್ಣ ಬಾರೆಹಣ್ಣು ಹಾಕಿತ್ತಲ್ಲ ಅಂಥ ಬಾರೆಹಣ್ಣಿನ ಗಿಡ ಐತ್ರಿ ಇಲ್ಲೇ ಮಸ್ತ್ ಹಣ್ಣು ಹಾಕಿತ್ತದು ಅದು ಏನೋ ಒಟ್ಟು ನಮ್ಮ ಮನೆಯವ್ರು ತೆಗೆದ್ಬಿಟ್ಟಾರ ಅದು ನಮ್ಮ ಮನ್ಯಾಗ ತೆಗ್ದಾರ ಅದನ್ನ ಜವಾರಿ ಕರ್ಬೇ ನೋಡ್ರಿ ಇದು ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್